ಇನ್ನು ಮುಂದಿನ ರಾಶಿ ವೃಷಭ ರಾಶಿಯವರಿಗೆ. ವೃಷಭ ರಾಶಿಯವರಿಗೆ ನೋಡಿ, ಕೃತ್ತಿಕಾ ನಕ್ಷತ್ರ, ರೋಹಿಣಿ ನಕ್ಷತ್ರ ಹಾಗೂ ಮೃಗಶಿರ ನಕ್ಷತ್ರಕ್ಕೆ ವೃಷಭ ರಾಶಿ ಬರುತ್ತೆ. ವೃಷಭ ರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಶುಕ್ರ. ನೋಡಿ, ಜನ್ಮಸ್ಥ ಗುರು ಇರೋದರಿಂದಾಗಿ, ಜನ್ಮದಲ್ಲೇ ಗುರು ಇರುವುದರಿಂದಾಗಿ ಗುರುಬಲದ ಅವಶ್ಯಕತೆ ಇದೆ. ಹಾಗಾಗಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳತಕ್ಕಂಥದ್ದು ಸೂಕ್ತ. ದೇವರ ದರ್ಶನವನ್ನು ಮಾಡ್ತೀರಿ. ಯಾವುದೋ ಒಂದು ಅಂದುಕೊಂಡಿರ್ತಕ್ಕಂತಹ ಕೆಲಸ ಕಾರ್ಯ ಸಕಾಲಕ್ಕಾಗದೇ ಇದ್ದಾಗ ನಿಮಗೆ ಅನಿಸುತ್ತೆ, ನಾನು ಒಂದಷ್ಟು ಪೂಜೆ ಪುನಸ್ಕಾರಾದಿಗಳನ್ನು ಮಾಡಿಕೊಳ್ಳಬಹುದು, ನನಗೆ ದೈವ ಬಲವನ್ನು ಜಾಗೃತ ಮಾಡಿಕೊಳ್ಳಬಹುದು ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ. ಹಾಗಾಗಿ ಧಾರ್ಮಿಕ ಆಸಕ್ತಿಗಳು ಜಾಸ್ತಿ ಆಗುತ್ತೆ. ತೀರ್ಥಕ್ಷೇತ್ರಗಳ ದರ್ಶನವನ್ನು ಮಾಡ್ತೀರಿ ಹಾಗೂ ದೈವ ಬಲಕ್ಕೋಸ್ಕರವಾಗಿ ಪೂಜೆ ಪುನಸ್ಕಾರಾದಿಗಳಲ್ಲಿ ಭಾಗವಹಿಸಿ ನಿಮ್ಮ ಜೀವನವನ್ನು ಸುಭೀಕ್ಷೆ ಮಾಡಿಕೊಳ್ತೀರಿ. ಈ ವಾರ ಉತ್ತಮವಾಗಿದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿಯವರಿಗೆ. ವೃಷಭ ರಾಶಿಯವರಿಗೆ ನೋಡಿ, ಕೃತ್ತಿಕಾ ನಕ್ಷತ್ರ, ರೋಹಿಣಿ ನಕ್ಷತ್ರ ಹಾಗೂ ಮೃಗಶಿರ ನಕ್ಷತ್ರಕ್ಕೆ ವೃಷಭ ರಾಶಿ ಬರುತ್ತೆ. ವೃಷಭ ರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಶುಕ್ರ. ನೋಡಿ, ಜನ್ಮಸ್ಥ ಗುರು ಇರೋದರಿಂದಾಗಿ, ಜನ್ಮದಲ್ಲೇ ಗುರು ಇರುವುದರಿಂದಾಗಿ ಗುರುಬಲದ ಅವಶ್ಯಕತೆ ಇದೆ. ಹಾಗಾಗಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳತಕ್ಕಂಥದ್ದು ಸೂಕ್ತ. ದೇವರ ದರ್ಶನವನ್ನು ಮಾಡ್ತೀರಿ. ಯಾವುದೋ ಒಂದು ಅಂದುಕೊಂಡಿರ್ತಕ್ಕಂತಹ ಕೆಲಸ ಕಾರ್ಯ ಸಕಾಲಕ್ಕಾಗದೇ ಇದ್ದಾಗ ನಿಮಗೆ ಅನಿಸುತ್ತೆ, ನಾನು ಒಂದಷ್ಟು ಪೂಜೆ ಪುನಸ್ಕಾರಾದಿಗಳನ್ನು ಮಾಡಿಕೊಳ್ಳಬಹುದು, ನನಗೆ ದೈವ ಬಲವನ್ನು ಜಾಗೃತ ಮಾಡಿಕೊಳ್ಳಬಹುದು ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ. ಹಾಗಾಗಿ ಧಾರ್ಮಿಕ ಆಸಕ್ತಿಗಳು ಜಾಸ್ತಿ ಆಗುತ್ತೆ. ತೀರ್ಥಕ್ಷೇತ್ರಗಳ ದರ್ಶನವನ್ನು ಮಾಡ್ತೀರಿ ಹಾಗೂ ದೈವ ಬಲಕ್ಕೋಸ್ಕರವಾಗಿ ಪೂಜೆ ಪುನಸ್ಕಾರಾದಿಗಳಲ್ಲಿ ಭಾಗವಹಿಸಿ ನಿಮ್ಮ ಜೀವನವನ್ನು ಸುಭೀಕ್ಷೆ ಮಾಡಿಕೊಳ್ತೀರಿ. ಈ ವಾರ ಉತ್ತಮವಾಗಿದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿಯವರಿಗೆ. ವೃಷಭ ರಾಶಿಯವರಿಗೆ ನೋಡಿ, ಕೃತ್ತಿಕಾ ನಕ್ಷತ್ರ, ರೋಹಿಣಿ ನಕ್ಷತ್ರ ಹಾಗೂ ಮೃಗಶಿರ ನಕ್ಷತ್ರಕ್ಕೆ ವೃಷಭ ರಾಶಿ ಬರುತ್ತೆ. ವೃಷಭ ರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಶುಕ್ರ. ನೋಡಿ, ಜನ್ಮಸ್ಥ ಗುರು ಇರೋದರಿಂದಾಗಿ, ಜನ್ಮದಲ್ಲೇ ಗುರು ಇರುವುದರಿಂದಾಗಿ ಗುರುಬಲದ ಅವಶ್ಯಕತೆ ಇದೆ. ಹಾಗಾಗಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳತಕ್ಕಂಥದ್ದು ಸೂಕ್ತ. ದೇವರ ದರ್ಶನವನ್ನು ಮಾಡ್ತೀರಿ. ಯಾವುದೋ ಒಂದು ಅಂದುಕೊಂಡಿರ್ತಕ್ಕಂತಹ ಕೆಲಸ ಕಾರ್ಯ ಸಕಾಲಕ್ಕಾಗದೇ ಇದ್ದಾಗ ನಿಮಗೆ ಅನಿಸುತ್ತೆ, ನಾನು ಒಂದಷ್ಟು ಪೂಜೆ ಪುನಸ್ಕಾರಾದಿಗಳನ್ನು ಮಾಡಿಕೊಳ್ಳಬಹುದು, ನನಗೆ ದೈವ ಬಲವನ್ನು ಜಾಗೃತ ಮಾಡಿಕೊಳ್ಳಬಹುದು ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ. ಹಾಗಾಗಿ ಧಾರ್ಮಿಕ ಆಸಕ್ತಿಗಳು ಜಾಸ್ತಿ ಆಗುತ್ತೆ. ತೀರ್ಥಕ್ಷೇತ್ರಗಳ ದರ್ಶನವನ್ನು ಮಾಡ್ತೀರಿ ಹಾಗೂ ದೈವ ಬಲಕ್ಕೋಸ್ಕರವಾಗಿ ಪೂಜೆ ಪುನಸ್ಕಾರಾದಿಗಳಲ್ಲಿ ಭಾಗವಹಿಸಿ ನಿಮ್ಮ ಜೀವನವನ್ನು ಸುಭೀಕ್ಷೆ ಮಾಡಿಕೊಳ್ತೀರಿ. ಈ ವಾರ ಉತ್ತಮವಾಗಿದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿಯವರಿಗೆ. ವೃಷಭ ರಾಶಿಯವರಿಗೆ ನೋಡಿ, ಕೃತ್ತಿಕಾ ನಕ್ಷತ್ರ, ರೋಹಿಣಿ ನಕ್ಷತ್ರ ಹಾಗೂ ಮೃಗಶಿರ ನಕ್ಷತ್ರಕ್ಕೆ ವೃಷಭ ರಾಶಿ ಬರುತ್ತೆ. ವೃಷಭ ರಾಶಿ ಅಧಿಪತಿಯಾಗಿರ್ತಕ್ಕಂಥವನು ಶುಕ್ರ. ನೋಡಿ, ಜನ್ಮಸ್ಥ ಗುರು ಇರೋದರಿಂದಾಗಿ, ಜನ್ಮದಲ್ಲೇ ಗುರು ಇರುವುದರಿಂದಾಗಿ ಗುರುಬಲದ ಅವಶ್ಯಕತೆ ಇದೆ. ಹಾಗಾಗಿ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡಿಕೊಳ್ಳತಕ್ಕಂಥದ್ದು ಸೂಕ್ತ. ದೇವರ ದರ್ಶನವನ್ನು ಮಾಡ್ತೀರಿ. ಯಾವುದೋ ಒಂದು ಅಂದುಕೊಂಡಿರ್ತಕ್ಕಂತಹ ಕೆಲಸ ಕಾರ್ಯ ಸಕಾಲಕ್ಕಾಗದೇ ಇದ್ದಾಗ ನಿಮಗೆ ಅನಿಸುತ್ತೆ, ನಾನು ಒಂದಷ್ಟು ಪೂಜೆ ಪುನಸ್ಕಾರಾದಿಗಳನ್ನು ಮಾಡಿಕೊಳ್ಳಬಹುದು, ನನಗೆ ದೈವ ಬಲವನ್ನು ಜಾಗೃತ ಮಾಡಿಕೊಳ್ಳಬಹುದು ಅನ್ನುವಂತಹ ಕಾರಣಕ್ಕೋಸ್ಕರವಾಗಿ. ಹಾಗಾಗಿ ಧಾರ್ಮಿಕ ಆಸಕ್ತಿಗಳು ಜಾಸ್ತಿ ಆಗುತ್ತೆ. ತೀರ್ಥಕ್ಷೇತ್ರಗಳ ದರ್ಶನವನ್ನು ಮಾಡ್ತೀರಿ ಹಾಗೂ ದೈವ ಬಲಕ್ಕೋಸ್ಕರವಾಗಿ ಪೂಜೆ ಪುನಸ್ಕಾರಾದಿಗಳಲ್ಲಿ ಭಾಗವಹಿಸಿ ನಿಮ್ಮ ಜೀವನವನ್ನು ಸುಭೀಕ್ಷೆ ಮಾಡಿಕೊಳ್ತೀರಿ. ಈ ವಾರ ಉತ್ತಮವಾಗಿದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.